ನಾನಿವತ್ತು ಡ್ರೆಸ್ಸಲ್ಲಿ ಕಂಟಿನ್ಯೂಷನ್ ಕಾಲರ್ ಕಟಿಂಗ್ ಮಾಡೋದಕ್ಕಂತ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಈ ನೆಕ್ಕು ಕಂಟಿನ್ಯೂಷನ್ ಕಾಲರ್ ನೆಕ್ಕು. ಓಕೆ, ಫಸ್ಟು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಕ್ಯಾನ್ವಸಲ್ಲಿ ನೆಕ್ ವಿಡ್ತು 3.25 ತೊಗೊಳ್ಳಿ. ಡೀಪು 7.5 + 1/2 8 ಇಂಚಸ್ ತೊಗೊಂಡು ಒಂದು ಬಾಕ್ಸ್ ಹಾಕ್ಕೊಳ್ಳಿ. ಈ ಥರ ಒಂದು ಸ್ಕ್ವೇರ್ ಬಾಕ್ಸ್ ಹಾಕಬೇಕು. ಈ ಡೌನ್ ಲೈನಿಂದ 1.25 ಇಂಚಸ್ ಡೌನ್ ತೊಗೊಂಡು ಇದು 1 ಇಂಚು ವಿಡ್ತ್ ತೊಗೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಮತ್ತು ಆ ಸ್ಟ್ರೈಟ್ ಲೈನ್ ಜಾಯಿನ್ ಮಾಡಿ ಕ್ರಾಸ್ ಆಗಿ ಈ ಥರ. ಇದು ಹಾಫ್ ಸ್ಕ್ವೇರ್ ನೆಕ್ ಥರ ಬರಬೇಕಿದು. ಓಕೆ, ಇದಾದಮೇಲೆ ನೆಕ್ಕನ್ನು ಕಟ್ ಮಾಡ್ಕೊಳ್ಳಿ ನೀಟಾಗಿ. ಮೈನ್ ನೆಕ್ಕನ್ನು ಕಟ್ ಮಾಡ್ಕೊಳ್ಳಿ. ನಾನಿವಾಗ ಮೈನ್ ನೆಕ್ಕನ್ನು ಕಟ್ ಮಾಡ್ತಾಯಿದ್ದೀನಿ. ಈಗ 3/4 ಇಂಚು ಕ್ಯಾನ್ವಸ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ ವಿಡ್ತನ್ನು ಬರ್ಕೋಬೇಕು ನೀವು ಕಂಪಲ್ಸರಿ. 3.25 3.25 ಅಂತ. ಯಾವುದೇ ನೆಕ್ ಕಟ್ ಮಾಡಿದ ತಕ್ಷಣ ನೀವು ನೆಕ್ ವಿಡ್ತನ್ನು ಬರ್ಕೋಬೇಕು. ನಿಮ್ಗೆ ಐರನ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ನಾನು ಇದಕ್ಕೆ ಕಾಲರ್ ಕಟ್ ಮಾಡ್ತೀನಿ. ಕಾಲರ್ನ ಲೈನಿಂಗಲ್ಲಿ ಕಟ್ ಮಾಡ್ಕೋಬೇಕು ನಾವು. ಇದಕ್ಕೆ ನೋಡಿ, ಲೈನಿಂಗ್ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡಿಂಗಿಂದ 1.25 ಇಂಚಸ್ಸು ರೆಡಿ ಮಾರ್ಕ್ ಮಾಡ್ಕೋಬೇಕು. 1.25 ಇಂಚಸ್ ರೆಡಿ ಮಾರ್ಕ್ ಮಾಡ್ಕೊಳ್ಳಿ. ಲೆಂತು ಒಂದು 30 ಇಂಚಸ್ ಇರಬೇಕು. 30 ಇಂಚ್ ಲೆಂತ್ ಇರಬೇಕು. ವಿಡ್ತು 1.25 ಆ ಥರ ಮಾರ್ಕ್ ಮಾಡಾದಮೇಲೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಈಗ ಒಂದು 1/2 ಇಂಚ್ ಬಿಟ್ಟು ಕಟ್ ಮಾಡಿ. ಆ ಲೈನಿಂದ ಎಕ್ಸ್ಟ್ರಾ ಲೈನಿಂದ 1/2 ಇಂಚ್ ಬಿಟ್ಟು ಕಟ್ ಮಾಡ್ಕೋಬೇಕು. ನೋಡಿ, ನಾವು ಈ ಕಂಟಿನ್ಯೂಷನ್ ಕಾಲರ್ಗೆ ಕ್ಯಾನ್ವಸ್ ಯೂಸ್ ಮಾಡಲ್ಲ. ಲೈನಿಂಗ್ ಮತ್ತು ಮೈನ್ ಪೀಸನ್ನು ಯೂಸ್ ಮಾಡ್ತೀವಿ, ಬಟ್ಟೆ ಯೂಸ್ ಮಾಡ್ತೀವಿ. ಇದಾದಮೇಲೆ ಮೈನ್ ಪೀಸ್ ತೊಗೊಂಡು ಕಟ್ ಮಾಡ್ಕೊಳ್ಳಿ. ಅಂದರೆ ಬಾಟಮ್ ಪೀಸ್ ಮಿಕ್ಕಿರುತ್ತಲ್ಲ, ಟಾಪ್ದು ಮತ್ತು ಬಾಟಮ್ದು, ಆ ಬಾಟಮ್ ಪೀಸಲ್ಲಿ ಕಟ್ ಮಾಡ್ಕೊಳ್ಳಿ. ಇದನ್ನು ಅವಾಗ ಕಾಂಟ್ರಾಸ್ಟ್ ಚೆನ್ನಾಗಿ ಬರುತ್ತೆ ಕಂಟಿನ್ಯೂಷನ್ ಕಾಲರು. ಓಕೆ, ಇದನ್ನು ಸೆಂಟ್ರ್ ಫೋಲ್ಡ್ ಮಾಡಿ ಆ 1.25 ಇಂಚಸ್ಗೆ ಸ್ಟಿಚಸ್ ಹಾಕಬೇಕು. ಇದನ್ನು ಹೇಗೆ ಫಿನಿಷ್ ಮಾಡ್ತೀವಿ ಅಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ, ಪಾರ್ಟ್ 2 ಅಲ್ಲಿ ತೋರಿಸ್ಕೊಡ್ತೀನಿ. ಓಕೆ, ನೋಡಿ, ಅದಾದಮೇಲೆ ಬ್ಯಾಕ್ ಪಾರ್ಟಲ್ಲಿ ಇದಕ್ಕೆ ಫೇಸಿಂಗ್ ಮಾಡ್ಕೋಬೇಕು. ನೆಕ್ ವಿಡ್ತು 3 ಇಂಚ್ ತೊಗೊಳ್ಳಿ. ಡೌನ್ 1.25 ಇಂಚಸ್ ತೊಗೊಂಡು ಆ ರೌಂಡ್ ಶೇಪ್ ಹಾಕ್ಬಿಟ್ಟು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಇದನ್ನು ಫೇಸಿಂಗ್ ಮಾಡ್ಕೋಬೇಕು. ಓಕೆ, ಇದನ್ನು ಸ್ಟಿಚಿಂಗ್ ಪಾರ್ಟ್ನ ನಾನು ನಾಳೆ ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ ಪಾರ್ಟ್ 2 ಅಲ್ಲಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.